ಯಾಕಂದರೆ ಕೆಲವರು ಫ್ರೆಷರ್ ಇರ್ತೀರ, ಬಟ್ ರಿಕ್ವೈರ್ಮೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಕೇಳಿರ್ತಾರೆ. ಅವಾಗ ನೀವೇನಾದ್ರು ಅದಕ್ಕೆ ಅಪ್ಲೈ ಮಾಡಿದರೆ ಆವಾಗ ನೀವು ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ಬೃಹತ್ ಉದ್ಯೋಗ ಮೇಳೆಗೆ ರಿಜಿಸ್ಟರ್ ಆಗಿದ್ದೀರಾ. ಸಾಕಷ್ಟು ಜನ ಡೌಟ್ ಕೇಳ್ತಾ ಇದ್ದೀರಾ ಹೇಗೆ ಕಂಪ್ನಿಗೆ ಅಪ್ಲೈ ಮಾಡೋದು ಅಂತ. ಇನ್ನೂ ಕೆಲವರು ಕೇಳ್ತಾ ಇದ್ದೀರಾ ಎಷ್ಟು ಮ್ಯಾಕ್ಸಿಮಮ್ ಕಂಪ್ನಿಗೆ ನಾವು ಅಪ್ಲೈ ಮಾಡ್ಬೋದು ಅಂತ. ಯಾಕೆಂದರೆ ಅಲ್ಲಿ 300ಕ್ಕೂ ಹೆಚ್ಚು ಕಂಪ್ನಿಗಳು ಲಿಸ್ಟ್ ತೋರಿಸ್ತಾ ಇದೆ. ಅದರಲ್ಲಿ ನೀವು ಎಷ್ಟು ಅಪ್ಲೈ ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಷನಲ್ಲಿದ್ದೀರಾ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಮೊದಲನೇದಾಗಿ ಸ್ಕಿಲ್ ಕನೆಕ್ಟ್ ಪೋರ್ಟಲ್ಗೆ ಹೋಗೋಣ. ಸೊ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ, ಜಸ್ಟ್ ಸ್ಕಿಲ್ ಕನೆಕ್ಟ್ ಅಂತ ಟೈಪ್ ಮಾಡಿ. ಆಮೇಲೆ ಇಲ್ಲಿ ಫಸ್ಟ್ನೇ ಲಿಂಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ನಿಮಗೆ ಉದ್ಯೋಗ ಮೇಳ ರಿಜಿಸ್ಟ್ರೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಪೇಜ್ ಡಿಸ್ಪ್ಲೇ ಆದಮೇಲೆ ನೀವು ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ಸರಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಪೇಜ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಮೇಲ್ ಐ ಡಿ ಅಥವಾ ಫೋನ್ ನಂಬರ್ನ ಕೊಡಬೇಕಾಗುತ್ತೆ, ಮತ್ತು ಪಾಸ್ವರ್ಡ್ನ ಕೊಡಬೇಕಾಗುತ್ತೆ, ಮತ್ತು ಲಾಗಿನ್ನ ಕ್ಲಿಕ್ ಮಾಡಿ. ಆಮೇಲೆ ಒಂದು ಡ್ಯಾಶ್ ಬೋರ್ಡ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಿನ್ನೆ ಅಪ್ಲೈ ಆಪ್ಷನ್ ಇರಲಿಲ್ಲ, ಬಟ್ ಇವತ್ತು ಅಪ್ಲೈ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಫಿಲ್ಟರ್ ಸರ್ಚ್ ಬಾರ್ ಕೊಟ್ಟಿದ್ದಾರಲ್ಲ, ಇದನ್ನು ನೀವು ಯೂಸ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮೊದಲು ನೀವು ಅಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ನ ಕ್ಲೀನಾಗಿ ಓದ್ಕೊಂಡಿರಿ. ಯಾಕಂದರೆ ಕೆಲವರು ಫ್ರೆಷರ್ ಇರ್ತೀರ, ಬಟ್ ರಿಕ್ವೈರ್ಮೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಕೇಳಿರ್ತಾರೆ. ಅವಾಗ ನೀವೇನಾದ್ರು ಅದಕ್ಕೆ ಅಪ್ಲೈ ಮಾಡಿದರೆ ಆವಾಗ ನೀವು ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಆ ಡ್ಯಾಶ್ ಬೋರ್ಡಲ್ಲಿ 300ಕ್ಕಿಂತ ಹೆಚ್ಚು ಜಾಬ್ನ ಕೊಟ್ಟಿರ್ಬೋದು, ಬಟ್ ನಿಮಗೆ ಕೇವಲ 5 ಮಾತ್ರ ನೀವು ಸೆಲೆಕ್ಟ್ ಮಾಡೋವಂಥ ಆಪ್ಷನ್ ಇರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಕರೆಕ್ಟಾಗಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಕ್ಲೀನಾಗೆ 2 ಇಲ್ಲ 3 ಸರಿ ನೀವು ಆ ಜಾಬ್ ಡಿಸ್ಕ್ರಿಪ್ಷನ್ ನಾವು ನೋಡಿಕೊಂಡು ಎಲ್ಲ ಕರೆಕ್ಟಾಗಿದೆ, ಮ್ಯಾಚ್ ಆಗ್ತಿದೆ ಈ ಜಾಬ್ ನನಗೆ ಅಂತಂದರೆ ಆವಾಗ ಅವಕ್ಕೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ರಿ. ಸೊ ಇವಾಗ ಅಪ್ಲೈ ಮಾಡೋದು ಅಂತ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಒಂದು ಪಾಪಪ್ ಬರುತ್ತೆ ಈ ಥರ. ಇಲ್ಲಿ ಎಸ್ ಅಂತ ನೀವು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಒಂದ್ಸರಿ ಇದು ಅಪ್ಲೈ ಆಗೈತೋ ಇಲ್ಲ ಅಂತ ನೋಡೋದಕ್ಕೆ ಕನ್ಫರ್ಮೇಷನ್ಗೆ ನಿಮಗೆ ಅಪ್ಲೈಡ್ ಅಂತ ಬರುತ್ತೆ. ಹಿಂಗಂದರೆ ಈ ಏರೋಸ್ಪೇಸ್ ಇಂಜಿನಿಯರ್ ಜಾಬ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಅರ್ಥ. ಅದಾದಮೇಲೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಮೇಲ್ಗಡೆ ಇಲ್ಲಿ ವೆಲ್ಕಮ್ ಅಂತ ನಿಮ್ಮ ಹೆಸರು ಇರುತ್ತೆ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ನೋಡಿದರೆ ಇಲ್ಲಿ ಮ್ಯಾಕ್ಸಿಮಮ್ ಅಲೋಡ್ ಅಪ್ಲಿಕೆಂಟ್ಸ್ 5 ಜಾಬ್ಸ್ ಅಂತ ಇದ್ದಾವೆ. ಸೊ ನೀವು 5 ಜಾಬ್ ಮಾತ್ರ ನೀವು ಅಪ್ಲೈ ಮಾಡ್ಬೋದು, ಇದು ನೆನಪಿರಲಿ. ಸೊ ಅದಕ್ಕೋಸ್ಕರ ನೀವು ಜಾಬ್ ಡಿಸ್ಕ್ರಿಪ್ಷನ್ನ ನೋಡಿಕೊಂಡು ನಿಮಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಿರಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ನಾನು ಕ್ರಿಯೇಟ್ ಮಾಡಿದ್ದೀನಿ ಪ್ರೊಫೈಲು, ಬಟ್ ಪಾಸ್ವರ್ಡ್ನೇ ನಾನು ಮರ್ತಿದ್ದೀನಿ ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ, ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದೇ ಥರ ಪಾಸ್ವರ್ಡ್ನ ನೀವು ಸೆಟ್ ಮಾಡಲ್ಲ. ಸೊ ಒಂದು ಸರಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಯಿತು ಅಂದರೆ ಆವಾಗ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ, ಅಲ್ಲಿ ಒಂದು ಟೆಂಪ್ರವರಿ ಪಾಸ್ವರ್ಡ್ ಇರುತ್ತೆ. ಸೊ ನಿಮ್ಮ ಮೊಬೈಲ್ ಮೆಸೇಜಲ್ಲಿ ಚೆಕ್ ಮಾಡಿದರೆ ಅದು ಸಿಗುತ್ತೆ. ಹಂಗೂ ನಿಮಗೇನಾದರೂ ಸಿಗಲಿಲ್ಲ ಅಂದರೆ ನೀವು ಮತ್ತೆ ಪಾಸ್ವರ್ಡ್ನ ರಿಸೆಟ್ ಮಾಡ್ಕೋಬೋದು. ಅದನ್ನು ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಪೇಜ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಪೇಜ್ ಕರ್ಕೊಂಡೋಗುತ್ತೆ. ಆವಾಗ ನೀವು ಇಲ್ಲಿ ಇಮೇಲ್ ಐ ಡಿ ಅಥವಾ ಫೋನ್ ನಂಬರ್ ಯಾವ್ದು ಕೊಟ್ಟಿರ್ತೀರೋ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದನ್ನು ಎಂಟರ್ ಮಾಡಿ ಇಲ್ಲಿ ಸೆಂಡ್ OTP ಅಂತ ಮಾಡಬೇಕು. ಆವಾಗ ಒಂದು OTP ಬರುತ್ತೆ. ಅದಾದಮೇಲೆ ನಿಮಗೆ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಅಂತ ಒಂದು ಟ್ಯಾಬ್ ಬರುತ್ತೆ, ಅಲ್ಲಿ ನೀವು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ನೋಡ್ಬೋದು 300ಕ್ಕೂ ಹೆಚ್ಚು ಜಾಬ್ ರೋಲ್ನ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಡೌಟ್ ಇದ್ದೇ ಇರುತ್ತೆ. ಸೊ ನಾನು PUC ರಿಲೇಟೆಡ್ ಜಾಬ್ ಹುಡುಕ್ತಾ ಇದ್ದೀನಿ, ಇದರಲ್ಲಿ ಹೆಂಗೆ ಫಿಲ್ಟರ್ ಮಾಡೋದು. ಕೆಲವರು ಅಂದ್ಕೊತಾರೆ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ, BE ರಿಲೇಟೆಡ್ ಜಾಬ್ ಯಾವ ಥರ ಹುಡುಕೋದು ಅಂತ ಸಾಕಷ್ಟು ಡೌಟ್ ಇರುತ್ತೆ. ಇಲ್ಲಿ ಸರ್ಚ್ ಅಂತ ಫಿಲ್ಟರ್ ಇದೆಯಲ್ಲ, ಇದನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಇದೇನು ಮಾಡುತ್ತೆ ಅಂದರೆ, ನಿಮಗೆ ನೀವು ಏನು ಕಂಡೀಷನ್ ಕೊಟ್ಟಿರ್ತೀರೋ ಅದ್ರ ಮೇಲೆ ಅದು ಜಾಬ್ ಹುಡುಕಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರು ಡಿಪ್ಲೊಮೊ ಅಥವಾ ITI PU ರಿಲೇಟೆಡ್ ಜಾಬ್ ಹುಡುಕ್ತಾ ಇರ್ತೀರ. ಎಕ್ಸಾಂಪಲ್ ನಾನು ಇಲ್ಲಿ SLC ಅಂತ ಕೊಡ್ತೀನಿ. SLC ಅಂತ ಟೈಪ್ ಮಾಡಿದ್ಮೇಲೆ ನೀವು ನೋಡ್ಬೋದು, ಆಗಲೇ 300ಕ್ಕೂ ಹೆಚ್ಚು ಜಾಬ್ನ ತೋರಿಸ್ತು, ಬಟ್ ಇವಾಗ ಫಿಲ್ಟರ್ ಆಗಿಬಿಟ್ಟು ಓನ್ಲಿ ಕಡಿಮೆ ಜಾಬ್ನ ತೋರಿಸ್ತಾ ಇದೆ SLC ರಿಲೇಟೆಡ್. ನೀವು ಇಲ್ಲಿ ನೋಡ್ಬೋದು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಹತ್ರ ಇಲ್ಲಿ ಎಲ್ಲದಕ್ಕೂ SLC ಅಂತ ಬರ್ತಾ ಇದೆ. ಬಿಲೋ 10th SLC 10th ಇಂಟರ್ಮೀಡಿಯೇಟ್ ಬಿಲೋ ಅಂತ ಬರ್ತಾ ಇದೆ. ಅದೇ ಥರ ನೀವೇನಾದರೂ ಇಂಜಿನಿಯರಿಂಗ್ ರಿಲೇಟೆಡ್ ಹುಡುಕಬೇಕು ಅಂದರೆ ಜಸ್ಟ್ ಇಲ್ಲಿ ನೀವು BE ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ BE ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ನೋಡ್ಬೋದು ಸಾಕಷ್ಟು ಜಾಬು ಇಲ್ಲಿ ಕೊಟ್ಟಿದ್ದಾರೆ ಅವರು.
ಈ ಫಿಲ್ಟರ್ ಸೆಕ್ಷನಲ್ಲಿ ನೀವು ನೋಡ್ಬೋದು ಜಾಬ್ ರೋಲಿಂದನೂ ನೀವು ಸರ್ಚ್ ಮಾಡ್ಬೋದು, ಇಲ್ಲ ಎಂಪ್ಲಾಯರ್ ನೇಮರು ಹೊಡಿಬೋದು. ಎಕ್ಸಾಂಪಲ್, ಇನ್ನೂ ಕೆಲವು ಕಂಪ್ನಿಗೆ ಮಾತ್ರ ಹೋಗಬೇಕು ಅಂತ ಇರ್ತೀರ, ಆ ಕಂಪ್ನಿ ಇಲ್ಲಿ ಬಂದಿದೆಯೋ ಇಲ್ವೋ ಅಂತಲೂ ಕೂಡ ನೀವು ಚೆಕ್ ಮಾಡ್ಬೋದು. ಎಕ್ಸಾಂಪಲ್, ಕೆಲವರಿಗೆ ಇನ್ಫೋಸಿಸ್ ಜಾಯ್ನ್ ಆಗಬೇಕು ಅಂತ ಆಸೆ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಇನ್ಫೋಸಿಸ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಇಲ್ಲಿ ಎಂಪ್ಲಾಯರ್ ನೇಮ್ ಇನ್ಫೋಸಿಸ್ ಅಂತ ಬಂದಿದೆ. ಸೊ ಈ ಥರ ಅದು ಫಿಲ್ಟರ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಲೇಟೆಸ್ಟ್ ಆದ ಉದ್ಯೋಗ ಮೇಳದ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇನ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಯಾವಾಗ ನಾನು ಉದ್ಯೋಗ ಮೇಳ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.